ಇದೇ ಕಾರಣಕ್ಕೆ ನಮಗೆ ಯೂಟ್ಯೂಬಲ್ಲಿ 3 ವರ್ಷ ಆದ್ರೂ ಸೈಕಲ್ ಕುಡಿತಾನೆ ಇರೋದು. ಪೂಜೆ ಮಾಡೋದು ನಮ್ವಾಗ ಸಂಜೆ ಒಂದು 8 ಗಂಟೆ ಆಗಿದೆ, ಎಲ್ಲರೂ ಬಂದಿದ್ದಾರೆ. ಇವಾಗ ಬಾಯ್ಸ್ ಬರ್ಡೇಗೆ ಕೂಡ ನಾನು ಇಲ್ಲಿ ಮೇಲ್ಗಡೆ ಇಲ್ಲ ಯಾವ ಕಡೆನೂವೆ ಇರ್ಬೇಕಾಗಿದ್ದು ಎಣ್ಣೆ ಎಲ್ಲ ಇದ್ರಾಗೆ ಐತೆ ಫ್ರೆಂಡ್ಸ್. ಇದನ್ನ ಎತ್ತಿ ಕ್ಯಾನ್ಗೆ ಹಾಕದ ಅಥವಾ ತಟ್ಟೆ ಹಾಕೋದ ಒಂದು ಗೊತ್ತಾಯ್ತಿಲ್ಲ. ಏನೋ ಬೆಳಗ್ಗೆ ಸಾಂಬಾರಲ್ಲಿ ಚಿಕ್ಕಿರೋ ಪೀಸ್ ತರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್. ಸೊ ಇದು ನನ್ನ ಮಗನ ಬರ್ಡೇ ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ನ ಬರ್ಡೇ ಇದ್ದಿದ್ದು ಯುಗಾದಿ ಆದ ನೆಕ್ಸ್ಟ್ ಅಂದರೆ ಏಪ್ರಿಲ್ 1ಗೆ ಅವ್ನ ಬರ್ಡೇ ಇರೋದು. ಸೊ ಅಂದರೆ ಹೊಸ್ದಡಕ್ಕೂ ನಾನ್ ವೆಜ್ ಊಟದ ದಿನ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೂವೆಲ್ಲ ಹಾಕ್ಬಿಟ್ಟು ಅವನಿಗೆ ಬರೀ ದೀಪ ಹಚ್ಬಿಟ್ಟು ಕಡ್ಡಿ ಹಚ್ಚೋ ಅಷ್ಟಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಇಲ್ಲ ಅವನೇ ಪೂಜೆ ಮಾಡ್ತಾ ಇದ್ದಾನೆ. ಸೊ ಎಲ್ಲರ ಮನೇಲೂ ಇದು ಮ್ಯಾಂಡೇಟ್ರಿ ಅನಿಸುತ್ತೆ ಅಲ್ವಾ, ಯಾರ್ದು ಬರ್ಡೇ ಇರುತ್ತೆ ಅವರೇ ಪೂಜೆ ಮಾಡೋದು. ನಮ್ಮ ಮನೇಲೂ ಅಷ್ಟೇನೆ ಎಲ್ಲ ಕ್ಲೀನು ಅಥವಾ ಎಲ್ಲ ಏನಿದೆ ಅದೆಲ್ಲ ಅರೇಂಜ್ಮೆಂಟ್ ನಾನು ಮಾಡಿಕೊಡ್ತೀನಿ. ಅದಾದಮೇಲೆ ಅವ್ರುಗಳು ಪೂಜೆ ಮಾಡ್ತಾರೆ. ಇನ್ನು ಸಂಜೆಗೆ ಎಲ್ಲರಿಗೂ ಊಟಕ್ಕೆ ಮತ್ತು ಬರ್ಡೇ ಸೆಲೆಬ್ರೇಷನ್ಗೆ ಹೇಳಿದ್ರಿಂದ ನಾನು ವ್ಲಾಗ್ನ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ನಾನು ಒಬ್ಬಳೇ ಎಲ್ಲ ಮಾಡಬೇಕಾಗಿದ್ದರಿಂದ ನಾನು ವ್ಲಾಗ್ ಮಾಡ್ಕೊಂಡು ಮಾಡಿದ್ರೆ ಅಡುಗೆ ಲೇಟ್ ಆಗಿಬಿಡುತ್ತೆ, ಕೆಲಸ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಅಡುಗೆ ಕೆಲಸ ಎಲ್ಲ ಆಗಿಬಿಡ್ಲಿ, ಅದಾದಮೇಲೆ ವ್ಲಾಗ್ ಮಾಡೋಣ ಅಂದ್ಕೊಂಡು ಏನೂ ವ್ಲಾಗ್ ಶೂಟ್ ಮಾಡ್ಕೊಳೋಕ್ಕೆ ಆಗಿರಲಿಲ್ಲ. ಜಸ್ಟ್ ಬೆಳಗ್ಗೆ ವಿಡಿಯೋ ಕ್ಲಿಪ್ಪಿಂಗ್ ಅಂದರೆ ಪೂಜೆದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಇವಾಗ ಸಂಜೆ ಒಂದು 8 ಗಂಟೆ ಆಗಿದೆ, ಎಲ್ಲರೂ ಬಂದಿದ್ದಾರೆ. ಇವಾಗ ಕೇಕ್ ಕಟ್ಟಿಂಗ್ನ ಕೂಡ ಮಾಡಿಸ್ತಾ ಇದ್ದೀವಿ. ಇನ್ನು ನನ್ನ ಮಗನ ಬರ್ಡೇಗೆ ಕಸ್ಟಮೈಸ್ ಮಾಡಿಸಿದೆ ಕೇಕ್ನ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಕೇಕ್ನ ಕಸ್ಟಮೈಸ್ ಮಾಡಿಸ್ಬೇಕು, ಮತ್ತು ಅವ್ರಿಗೆ ಯಾವ್ದು ರೀತಿ ಬೇಕು ಅಂದರೆ ಇವಾಗ ಬಾಯ್ಸ್ ಬರ್ಡೇಗೆ ಅವ್ರಿಗೆ ಯಾವ ಥರ ಇಷ್ಟ ಇರುತ್ತೆ ಆ ಥರದ್ದು, ಗರ್ಲ್ಸ್ ಬರ್ಡೇಗೆ ಯಾವ ಥರ ಇಷ್ಟ ಇರುತ್ತೆ ಆ ಥರದ್ದು ಅಂತೇಳಿ. ಸೊ ಹಿಂದಿನ ದಿನವೇ ಹೋಗಿ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸಿದ್ದಂಥದ್ದು ಕೇಕ್. ಅದು ಕೇಕ್ ಡಿಸೈನ್ನ ಕೂಡ ನಾನಿಲ್ಲಿ ಮೇಲ್ಗಡೆ ಹಾಕಿರ್ತೀನಿ. ಜಸ್ಟ್ ಬೇಕಲ್ಲಿ ಮಾಡಿಸಿದ್ದು ಕೇಕು ತುಂಬಾ ಚೆನ್ನಾಗಿತ್ತು. ಡಿಸೈನ್ ಕೂಡ ಅಷ್ಟೇ, ಫೋಟೋ ಹೆಂಗಿತ್ತು ಅದೇ ಥರ ಚೆನ್ನಾಗಿ ಬಂತು. ಊರಿಂದ ಅಮ್ಮ ತಮ್ಮನ ಹೆಂಡ್ತಿ ಪ್ರಸಾದಿ ಎಲ್ಲರೂ ಬಂದಿದ್ದರು. ಹಾಗೆ ಇಲ್ಲಿ ಧನು ಕಸಿನ್ಸು ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಎಲ್ಲರೂ ಸೇರಿಕೊಂಡು ಚಿಕ್ಕದಾಗಿ ಸೆಲೆಬ್ರೇಷನ್ನ ಕೂಡ ಮಾಡಿದ್ವಿ. ಇನ್ನು ಈ ಡೆಕೋರೇಷನ್ ಬಗ್ಗೆ ಹೇಳಬೇಕು, ನಾನು ಜಸ್ಟ್ ಒಂದು ಬಲೂನ್ ಪ್ಯಾಕೆಟ್ ತೊಗೊಂಬಂದೆ, ರ್ಯಾಂಡಮ್ಮಾಗಿ ಸ್ಟಿಕ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ. ಅದಾದಮೇಲೆ ಯಾಕೋ ಅಷ್ಟು ನೀಟಾಗಿ ಬಂದಿಲ್ಲ ಅಂದ್ಬಿಟ್ಟು, ಅಂದರೆ ಏನಂದರೆ ನಮ್ಮ ಮನೇಲಿ ಪ್ಲೇನ್ ವಾಲು ಇಲ್ಲ ಯಾವ ಕಡೆನೂ. ಅಲ್ಲಿ ಒಂದು ಇವಾಗ ಮಾಡಿರೋ ಹತ್ರ ಡೋರ್ ಇದೆ, ಇನ್ನೊಂದು ಕಡೆ ವಿಂಡೋ ಇದೆ, ಇನ್ನೊಂದು ಕಡೆನೂ ವಿಂಡೋ ಇದೆ, ಇನ್ನೊಂದು ಕಡೆ ಟಿ ವಿ ಶೋಕೇಶ್ ಇದೆ. ಸೊ ಹಾಗಾಗಿ ಪ್ಲೇನ್ ವಾಲ್ ಇಲ್ಲದೆ ಇರೋ ಕಾರಣ ಜಸ್ಟ್ ಈ ಥರ ಒಂದು ರ್ಯಾಂಡಮ್ಮಾಗಿ ಮಾಡಿಬಿಟ್ಟು ಮಾಡೋಣ ಅಂತೇಳಿ ಮಾಡಿದ್ವಿ. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಆನೆಗಳ್ದೆಲ್ಲ ಇಟ್ಬಿಟ್ಟು ಅದಕ್ಕೂ ಲೈಟ್ ಹಾಕಿದ್ದಾರೆ. ಸೊ ಬೇಡ ಅಂತಂದರು, ಇಲ್ಲಿ ಬಿಡು ಚೆನ್ನಾಗಿ ಕಾಣುತ್ತೆ ಅನ್ನೋಟ್ಟು ಇಟ್ಟಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಸರಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇನ್ನು ಇವತ್ತು ನಾನು ಹಾಕಿರೋ ಡ್ರೆಸ್ ಬಂದ್ಬಿಟ್ಟು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ 500 ಸಮಥಿಂಗ್ ಏನೋ ಪೇ ಮಾಡಿದೆ ನಾನು. ಕೋಟ್ ಸೆಟ್ಟು ಚೆನ್ನಾಗಿದೆ. ಸೊ ಆರಾಮಸೆ ತೊಗೋಬೋದು ಅನ್ನಿಸ್ತು. ಸೊ ಹಾಗಾಗಿ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ, ಒಂದು ಎಲೆಕ್ಟ್ರಿಕಲ್ದು ಬ್ರಷ್ ಬರ್ತಾ ಇದೆಯಲ್ಲ ಇವಾಗೆಲ್ಲ, ಆ ಥರದ್ದೊಂದು ಎಲೆಕ್ಟ್ರಿಕಲ್ ಬ್ರಷ್ ಬೇಕು ಅಂತೇಳಿ. ಸೊ ಹಾಗಾಗಿ ಸರ್ಪ್ರೈಸಾಗಿ ಅವನಿಗೆ ಅಮೆಝಾನಿಂದ ಒಂದು ತರಿಸ್ಬಿಟ್ಟು ಅವನಿಗೆ ಬರ್ಡೇ ಕೇಕ್ ಕಟ್ ಮಾಡೋ ಟೈಮಲ್ಲಿ ಕೊಟ್ಟೆ. ಖುಷಿ ಆದ, ನನಗೆ ಬೇಕಾಗಿದ್ದೆ ಕೊಟ್ಟೆ ಮಮ್ಮಿ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಾ ಇದ್ದ. ಅವ್ನಿಗೆ ಹೆಂಗೆ ಅಂದರೆ ಅವ್ನ ಆಸೆಗಳು ಶಫಲ್ ಆಗ್ತಾ ಇರುತ್ತೆ, ಒಂದೊಂದು ಸಲ ಇವಾಗ ಕೇಳಿದ್ದು ಇನ್ನೊಂದು ಸಲಿಗೆ ಇರಲ್ಲ, ಇನ್ನೊಂದು ಸಲಿಗೆ ಕೇಳಿದ್ದು ಇನ್ನೊಂದು ಸಲ ಇರಲ್ಲ ಅಂತೇಳಿ. ಬಟ್ ನಾನೇನಂದರೆ ಆಟ ಸಾಮಾನು ಕೊಡ್ಸೋದು ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಏನು ಮಾಡ್ತಾನೆ ಅಂದರೆ ಅವ್ನಿಗೆ ಎಷ್ಟು ರೂಪಾಯಿದಾದರೂ ಕೊಡ್ಸಿದ್ರು ಅಷ್ಟೇ, ಜಸ್ಟ್ 2 ಡೇಸ್ ಅಷ್ಟೇನೆ. 200 ರೂಪಾಯಿದು ಕೊಡ್ಸಿದ್ರು 2 ಡೇಸು, 2000 ಕೊಡ್ಸಿದ್ರು 2 ಡೇಸು ಅಷ್ಟೇ. ಅದಕ್ಕೆ ಇದಾದರೆ ಸ್ವಲ್ಪ ಯೂಸ್ ಆದರೂ ಆಗುತ್ತೆ, ಅವನಿಗೂ ಖುಷಿ ಇರುತ್ತೆ. ಬರ್ಡೇ ಟೈಮಲ್ಲಿ ಏನಾದರೂ ಕೊಡ್ಸಿದ್ರು ಅಂತೇಳಿ ಅದನ್ನು ಕೊಡಿಸಿದೆ. ಮಕ್ಳಿಗೇನಂದರೆ ಅವ್ರ ಬರ್ಡೇ ಟೈಮಲ್ಲಿ ಈ ಥರ ಏನಾದರೂ ಚಿಕ್ಕ ಪುಟ್ಟ ಸರ್ಪ್ರೈಸ್ ಆದರೂ ಕೊಟ್ಟರೆ ಖುಷಿಯಾಗುತ್ತೆ ಅನ್ನೋದೊಂದು ಇತ್ತು. ಮತ್ತು ಇಲ್ಲಿ ಅವನದಂತೂ ತುಂಟಾಟ ಭಾರಿನೇ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಎಷ್ಟು ಮಾಡ್ತಾನೆ ಅಂದರೆ ಅವನು ಅಷ್ಟು ಹಠ ಮಾಡ್ತಾನೆ. ಇನ್ನು ನನ್ನ ಮಗನಿಗೆ ಈ ವರ್ಷಕ್ಕೆ 9 ವರ್ಷ ಕಂಪ್ಲೀಟಾಗಿ 10ನೇ ವರ್ಷಕ್ಕೆ ಕಾಲಿಟ್ಟ. ಸೊ ಇನ್ನು ನಾವು ಅಂದರೆ 5ನೇ ವರ್ಷದಷ್ಟೇ ಗ್ರ್ಯಾಂಡ್ ಮಾಡಿದ್ದೆ. ಅದಾದಮೇಲೆಲ್ಲ ಈ ಥರ ಸಿಂಪಲ್ಲಾಗೇ ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ ಸಿಂಪಲ್ಲಾಗೆ ಸೆಲೆಬ್ರೇಟ್ನ ಮಾಡ್ಕೊಳ್ತಾ ಇದ್ವಿ.
ಫಂಕ್ಷನ್ ಆಗ್ತಾ ಇದೀವಿ. ಅಲ್ಲೋಡ ಅವನೊಂಥರ ಸ್ಕೋಪ್ ರಾಜ. ಅಮ್ಮ ನಿಂತು ನಿಂತು ಕಾಲು ನೋವಾಯ್ತು ಅಂತೇಳಿ ಚೇರ್ ಹಾಕೊಂಡು ಕುಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಮಾವದಿರೋರೆಲ್ಲ ರೇಗಿಸ್ತಾ ಇದ್ದಾರೆ ಅವನ್ನ. ತಿನ್ಬಿಟ್ಟತ್ತೆ ಕೈ ಮುಗಿಸ್ಬಿಡ್ತಾರೆ ಅಂತ. ಈ ಕಾಸು ಕೊಟ್ಟು ಸೊ ಲಾಸ್ಟ್ ಮಿನಿಟ್ ಡೆಕೋರೇಷನು ಅಂದರೆ ಬಲೂನ್ ಎಲ್ಲ ತೊಗೊಂಬಂದ್ವಿ. ಸುಮ್ಮನೆ ಆ ಥರ ಹಾಕೋಣ ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಯಾಕೋ ಸರಿ ಬರಲಿಲ್ಲ ಅಂದ್ಬಿಟ್ಟು ಅದನ್ನು ಏನು ಮಾಡಿದ್ರು, ಈ ಥರ ಸ್ಪಾಟಲ್ಲೇ ರೆಡಿ ಮಾಡಿದ್ರು. ಇವ್ರುಗಳ್ದೆ ಅಬ್ರ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಇನ್ನು ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತೇಳಿ ತೋರಿಸಿಲ್ಲ. ಅಪ್ಪಿ ಒಂದು ನಿಮಿಷ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಡ್ರು ಅಂತೇಳಿ ನನ್ನ ತಮ್ಮನ ಪ್ರಸಾದಿನ ಕೇಳಿದ್ರೆ, ನಿಜವಾಗ್ಲೂ ನನ್ನ ಮಕ್ಕಳು ಯಾವ ರೀತಿ ಕೊಟ್ಟಿದ್ದಾರೆ ಕ್ವಾಟ್ಲೆಗಳು ಅಂತಂದರೆ ನೋಡಿ, ನನ್ನ ಮಕ್ಳ ಹತ್ರ ನಮ್ಮನ್ನ ಜೀವನನೇ ಮಾಡೋಕ್ಕೆ ಬಿಡಲ್ಲ ಗುರುಗು, ಹಂಗೆ ಮಾಡ್ತಾರೆ. ಜೀವನನೇ ಜಿಗುಪ್ಸೆ ಬರೋ ರೇಂಜಿಗೆ ಕೊಡ್ತಾರೆ ಕ್ವಾಟ್ಲೆಗಳು. ಯಾವ ರೀತಿ ಕ್ವಾಟ್ಲೆ ಕೊಟ್ಟವ್ರು, ಯಾವ ರೀತಿ ಇಂಟ್ರೊಡಕ್ಷನ್ ಕೊಟ್ಟವ್ರು ನೀವೇ ನೋಡಿ. ಆ ಕಡೆ ಇಟ್ಬಿಡಮ್ಮ, ಇವೆಲ್ಲ ಇಟ್ಬಿಡು, ಇಲ್ಲಾಂದ್ರೆ ಅದು ಸಿಗೋದಾಗಿ. ಪಾಯಸ ಅಂತೆ, ಯಾವ ತರ ಪಾಯಸ ಮಾಡೋರು ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಪಾಯಸ ಅಂತ ಸಬ್ಬಕ್ಕಿ ಹಾಕ್ತೀವಿ. ಪಾಯಸ ತರ ಅಂತೂ ಕಾಣ್ತಾ ಇಲ್ಲ ಇದು ನಮ್ಗೆ. ನಿಮ್ಗೆ ಏನಾದ್ರು ಕಂಡ್ರೆ ಕಮೆಂಟ್ ಮಾಡಿ. ಕ್ಯಾನಲ್ಲಿ ಇರ್ಬೇಕಾಗಿದ್ದ ಎಣ್ಣೆ ಎಲ್ಲ ಇದ್ರಾಗೆ ಐತೆ ಫ್ರೆಂಡ್ಸ್. ಇದನ್ನ ಎತ್ತಿ ಕ್ಯಾನ್ಗೆ ಹಾಕದ ಅಥವಾ ತಟ್ಟೆಗೆ ಹಾಕಣದ ಒಂದು ಗೊತ್ತೈತೆ ಇಲ್ಲ. ಸಾಂಬಾರಂತೆ, ಮಟನ್ ಸಾಂಬಾರ್ ಅಂತೆ ಫ್ರೆಂಡ್ಸ್. ಇದು ಏನ್ ತರದ್ದು ಮಟನ್ ಅಂತ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ಒಂದು ಕಮೆಂಟ್ ಮಾಡಿ. ಚಿಕನ್ ಏನಿದು, ಚಿಕನ್ ಫ್ರೈಯಾ? ಫ್ರೈ ಫ್ರೈ ಅಂತೆ. ನನ್ಗೇನೋ ಬೆಳಗ್ಗೆ ಸಾಂಬಾರಲ್ಲಿ ಎತ್ತಿಕ್ಕಿರೋ ಪೀಸ್ ತರ ಕಾಣ್ತಾ ಐತೆ. ನಿಮ್ಗೇನಾದ್ರು ಫ್ರೈ ತರ ಕಾಣಿಸಿದ್ರೆ ಹೇಳಿ. ಹಂಗೆ ಒಂದು ಕಮೆಂಟ್ ಅಲ್ಲಿ ಶೇರು, ಒಂದು ಬೆಲ್ ಒತ್ಬಿಡಿ. ಬಿಸಿ ಬಿಸಿ ಬಿರಿಯಾನಿ ಅಂತೆ. ಹೊಗೆನೇ ಆಡ್ತಾ ಇಲ್ಲ. ಹೊಗೆ ಬಿಡ್ತಾ ಇಲ್ಲ, ಬಿಸಿ ಆಯ್ತಿಲ್ಲ, ಬಿಸಿ ಅಂತ ಅವ್ರೆ. ಇದು ನೋಡ್ತಾ ಇದ್ರೆ ಪಲಾವ್ಗೆ 4 ಪೀಸ್ ಚಿಕನ್ ಹಾಕಿ ಮಟನ್ ಹಾಕಿರೋ ತರ ಐತೆ. ಬಿರಿಯಾನಿ ಅಂತ ಹೆಸರಿಟ್ಬಿಟ್ರು. ಅಂತ ನೋಡಿ ಫ್ರೆಂಡ್ಸ್, ಕಬಾಬ್ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ದು ಕಬಾಬ್ ತಿಂದು ಸಮಾಧಾನ ಮಾಡ್ತಾ ಸೊ ಏನಂತಂದ್ರೆ ಬೆಳಗ್ಗೆಯಿಂದ ವ್ಲಾಗ್ನ ನಾನು ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಇದು ಕಬಾಬು, ಮುದ್ದೆ, ಕಬಾಬ್ ಅಲ್ಲ ಇದು ಪೀಸು. ಕಬಾಬ್ನ ಊಟ ಕುತ್ಕೊಳ್ಳುವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊಂಡಿರ್ಲಿಲ್ಲ. ಇನ್ನು ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಫ್ರೈ. ಸೊ ಬರ್ಡೇ ಅಲ್ವಾ, ಏನಾದರೂ ಸ್ವೀಟ್ ಇರಲಿ ಅಂದ್ಬಿಟ್ಟು ಸಬ್ಬಕ್ಕಿ ಹಾಕ್ಬಿಟ್ಟು ಹಾಲು ಮತ್ತು ಬಾದಾಮಿ ಹಾಕ್ಬಿಟ್ಟು ಪಾಯಸ ಥರ ಮಾಡಿದ್ದೀನಿ. ಇದ್ರ ಜೊತೆಲಿ ನಮ್ಮ ಮಾವ ಹೋಳಿಗೆ ಮನೆಯಿಂದ ಕ್ಯಾರೆಟ್ ಒಬ್ಬಟ್ಟು ಹಾಗೇನೆ ಬೇಳೆ ಒಬ್ಬಟ್ಟು ಇದೆರಡನ್ನೂ ಕೂಡ ತೊಗೊಂಬಂದಿದ್ರು. ಇವಾಗ ಸರಿ ಟೇಸ್ಟ್ ನಾನು ಮಾಡ್ರಿ ಹಿಂಗೆ ಬರೋದು. ಸೊ ಯಾವಾಗಲೂ ಇಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಇಂಟ್ರೋ ಕೊಡೋದಾಗಲಿ, ಜಾಸ್ತಿ ವಿಡಿಯೋ ಮಾತಾಡೋದಾಗಲಿ ಮಾಡ್ತೀನಲ್ವ. ಸೊ ಇಲ್ಲಿ ಯಾಕೋ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತೇಳಿ ಇದನ್ನ ಬಂದ್ಬಿಟ್ಟು ಮೀಶೋಯಿಂದ ಬುಕ್ ಮಾಡಿದ್ದೆ. ಸೊ ತುಂಬ ದಿನನೇ ಆಗಿತ್ತು ಬಂದು, ಬಟ್ ನಾನು ಹಾಕಿರಲಿಲ್ಲ. ಸೊ ಇದು ಮೀಶೋಯಿಂದ ತರಿಸಿದ್ದು. ಹೇಗಿದ್ರು ಈ ಮೆಸ್ಗೆ ಅಂತೇಳಿ ಹೊಡೆದಿರೋಂತಹ ಇದಿದೆಯಲ್ವ ಸ್ಕ್ರೂ, ಸೊ ಇಲ್ಲಿ ಇದೆಯಲ್ವಾ, ಸೊ ಅಲ್ಲಿಗೆ ಹ್ಯಾಂಗ್ ಮಾಡಿದ್ದೀನಿ. ಅಂದರೆ ಅದಕ್ಕೆ ಜಾಸ್ತಿ ಏನು ವೆಯ್ಟ್ ಬಿಡಬಾರ್ದು. ನಾನು ಜಸ್ಟ್ ಒಂದೆರಡು ಪ್ಲ್ಯಾಂಟ್ ಇಡೋದಷ್ಟೇ ಅಲ್ವಾ. ಸೊ ಹಾಗಾಗಿ ಏನೂ ಆಗಲ್ಲ ಅಂತೇಳಿ ಚಿಕ್ಕದಾಗಿ ಪ್ಲ್ಯಾಂಟ್ ಇಡ್ತಾ ಇದ್ದೀನಿ. ಏನೋ ಒಂಥರ ಇಲ್ಲಿ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಿಮಿಷ
ಅಂದರೆ ಯಾವಾಗಲೂ ಇದು ವಿಡಿಯೋ ನಿಂತ್ಕೊಂಡಾಗ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ. ಸೊ ಹಾಗಾಗಿ ಸಿ ಹೇಗೆ ಕಾಣಿಸ್ತಾ ಇದೆ, ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು. ಅಥವಾ ನಾವು ಮಿರರ್ ಮುಂದೆ ಬಂದಾಗ ಈ ಥರ ನೋಡಿದಾಗ ಒಂದು ಸ್ವಲ್ಪ ಸಮಾಧಾನ ಥರ ಇರುತ್ತೆ, ಶೋ ಪೀಸ್ ಥರ ಇರುತ್ತೆ ಅಂತೇಳಿ ಹಾಕಿದ್ದೀನಿ. ಸೊ ಇದು ಕೂಡ ಮೀಶೋಯಿಂದ ತರಿಸಿದ್ದು. ಇದೆಲ್ಲ ನಾನು ಇದ್ರದ್ದೆಲ್ಲ ಹಾಲ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಬಟ್ ಇದು ಮಾತ್ರ ಮೀಶೋಯಿಂದ ರೀಸೆಂಟಾಗಿ ತರಿಸಿದ್ದು. ಅದ್ರದ್ದು ಓಪನ್ ವಿಡಿಯೋ ಆಗಲಿ ಹಾಲ್ ವಿಡಿಯೋ ಆಗಲಿ ಮಾಡಿರಲಿಲ್ಲ. ಸೊ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ನನ್ನ ಮಗನ ಬರ್ಡೇ ವ್ಲಾಗ್ಗೆ ಬಂದರೆ ಅವತ್ತೇನಾಯಿತು ಅಂತಂದರೆ ನಿವಿ ಮತ್ತು ಮಮ್ಮಿಯರೆಲ್ಲ ಬೇಗ ಬಂದ್ರಲ್ವ. ಸೊ ನಿವಿ ಆಗಿರ್ಬೋದು ಮಮ್ಮಿ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡಿದ್ರು. ಆ ಮಮ್ಮಿಗಿಂತ ಮಮ್ಮಿ ಸ್ವಲ್ಪ ತಲೆನೋವು ಅಂದ್ಬಿಟ್ಟು ಮಲ್ಕೊಂಡ್ರು. ನಿವಿ ತುಂಬ ಹೆಲ್ಪ್ ಮಾಡಿದ್ರು. ಪ್ಲಸ್ ಅದಾದಮೇಲೆ ನಮ್ಮ ಕಸಿನ್ಸ್ ಎಲ್ಲ ಬಂದ್ರಲ್ವ, ನಮ್ಮ ನಾದಿನಿದಿರು, ಅವರು ಅಷ್ಟೇನೆ ಚಿಕ್ಕ ಪುಟ್ಟ ಆಗಿರ್ಬೋದು. ಅದು ಕೇಳ್ತಾ ಇದ್ರೆ ಏನು ಮಾಡೋದು ಅಂತೇಳಿ, ಏನೂ ಮಾಡಬೇಡಿ ಅಂದರೆ ಆರಾಮಾಗಿ ಕೂತ್ಕೊಳ್ಳಿ ಅಂತೇಳಿ ಇದ್ದೆ. ಆಮೇಲೆ ಅವರು ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಸೊ ಹಾಗಾಗಿ ನನಗೆ ಇನ್ನೂ ಈಸಿ ಆಯಿತು ಅಂತಲೇ ಹೇಳ್ಬೋದು. ಟೈಮ್ ಆಗೋಯ್ತು, 10:30 ಆಗೋಯ್ತು. ಮಮ್ಮಿಯವ್ರು ಊಟ ಮುಗಿಸಿ ಎಲ್ಲ ಹೋಗೋಷ್ಟರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಊಟದ ಟೈಮಲ್ಲೆಲ್ಲ. ಗೊತ್ತಿರುತ್ತಲ್ವಾ, ಬರ್ಡೇ ಅಂದರೆ ಹಡವಡಿ ತುಂಬಾ ಇರುತ್ತೆ. ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ತೀವಿ ಅಂದ್ರೂ ಹಡವಡಿ ಇರುತ್ತೆ. ನನಗೆ ಹೆಂಗೆ ಅಂದರೆ ಅಯ್ಯೋ ಅನ್ಸ್ಬಾರ್ದು ಬಂದವ್ರಿಗೆ, ಸರಿ ಆಯಿತು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅದು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಹಾಗಾಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಊಟ ಮಾಡುವಾಗಲಾಗಲಿ ಅವರು ಹೊರಡುವಾಗಲಿ ನನಗೆ ನನ್ನ ಫೋನ್ ಎಲ್ಲಿಟ್ಟಿದೆ ಅನ್ನೋದು ಗೊತ್ತಿಲ್ಲ. ಬರ್ಡೇ ವ್ಲಾಗ್ದು ವಿಡಿಯೋ ಎಲ್ಲ ಏನು ನೋಡಿದ್ರಲ್ಲ, ಸೊ ಅದೆಲ್ಲನೂ ನನ್ನ ತಮ್ಮನೇ ಹೆಂಡತಿ ಅಂದರೆ ನಮ್ಮ ನಿವಿ ಮೊಬೈಲಲ್ಲಿ ಶೂಟ್ ಮಾಡಿದ್ದಂತಹ ಕ್ಲಿಪ್ಪಿಂಗ್ಸು. ನನ್ನ ಫೋನ್ ಎಲ್ಲಿಟ್ಟಿದೆ ಅನ್ನೋದು ಗೊತ್ತಿಲ್ಲ ಅವತ್ತು. ಸೊ ಅವಳ ಮೊಬೈಲಲ್ಲಿ ಹಿಡಿದಿದ್ದಂತಹ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡಿಕೊಂಡು ಅದ್ರ ಜೊತೆಗೇನೆ ವ್ಲಾಗ್ನ ಮಾಡಿದೆ. ಬಟ್ ಅದರಲ್ಲಿ ಬೆಳಗ್ಗೆ ಮಾಡಿದ್ದು ಅಂದರೆ ನನ್ನ ಮಗನ ಪೂಜೆದು ಮಾತ್ರ ನನ್ನ ಮೊಬೈಲಲ್ಲಿ ಮಾಡಿದ್ದು. ಅದು ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ ಎಲ್ಲನೂ ನಮ್ಮ ನಿವಿ ಮೊಬೈಲಲ್ಲಿ ಶೂಟ್ ಮಾಡಿದಂತಹ ವ್ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡೋಣ ಇವಾಗ ಅಂತೇಳಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಇದು ಒಂದು ಆಲ್ಮೋಸ್ಟ್ ನನ್ನ ಮಗನ ಬರ್ಡೇ ಆಗಿ ಒಂದು 5-6 ದಿನದ ಮೇಲೇ ಆಗಿದೆ. ಯಾಕೆಂದರೆ ನನ್ನ ಮಗಳು ಇಲ್ಲೇ ಇದ್ಲು ಅವಾಗ. ಅಮ್ಮ ಪುಡಿ ಮಾಡಬೇಕು ಅಂತೆಲ್ಲ ಹೇಳಿತ್ತಲ್ವ. ಸೊ ಮತ್ತು ಮೆಣಸಿನ್ಕಾಯ್ದು ಅದೆಲ್ಲ ಒಣಗಿಸ್ಬೇಕು ಅಂತಂದರೆ ಮೇಲೆ ಕೆಳಗೆ ಎಲ್ಲ ಓಡಾಡಬೇಕು. ಸೊ ಇವಳನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಅಂದ್ಬಿಟ್ಟು ನಾನೇನಂದರೆ ಬಿಡಮ್ಮ 1-2 ದಿನ ಇಲ್ಲಿ ಏರ್ಸ್ಕೊಳ್ತೀನಿ ಅಂದ್ಬಿಟ್ಟು ನನ್ನ ಮಗಳನ್ನ ಇಲ್ಲಿ ಏರ್ಸ್ಕೊಟ್ಟಿದ್ದೆ. ಸೊ ಹಾಗಾಗಿ ನನ್ನ ಮಗಳು ಇಲ್ಲೇ ಇದ್ದರೆ ನನಗೆ ಬ್ಲಾಗ್ ಮಾಡೋಕ್ಕೆಲ್ಲ ಮೂಡೇ ಬರಲ್ಲ. ಅವಳನ್ನ ನೋಡಿಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಬಿಟ್ಟಿರುತ್ತೆ. ಮತ್ತು ಅಂಗಡಿಗೂ ಕೂಡ ಹೋಗ್ಬೇಕಿರುತ್ತಲ್ವ. ಸೊ ಇದೆಲ್ಲ ಮಿಕ್ಸಪ್ ಆಗ್ಬಿಟ್ಟು ನನಗೆ ವ್ಲಾಗ್ ಏನು ಮಾಡ್ಕೊಂಡಿರಲಿಲ್ಲ. ನೆಕ್ಸ್ಟ್ ಡೇನೂ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನು ಬಂದಿದ್ದಾಳೆ, ಮತ್ತು ಅವಳಿಗೆ ಹುಷಾರ್ ಮನೆಗೆ ಹೋಗಿ ಎಲ್ಲ ಒಂದಷ್ಟು ವ್ಲಾಗ್ಗಳ ನಾನು ಅದು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಇದು ತುಂಬ ಲೇಟ್ ಆಗಿಬಿಟ್ಟಿದೆ ಅಂತೇಳಿ ಬರ್ಡೇ ವ್ಲಾಗ್ನ ಇವತ್ತು ನಾನು ಫಿನಿಷ್ ಮಾಡೋಣ, ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಣ ಅಂತೇಳಿ ಇವತ್ತು ಈ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ಫೋಟೋಸ್ ಎಲ್ಲ ಹೇಗೆ ಅನಿಸ್ತು, ಚೆನ್ನಾಗಿದೆ ಅಲ್ವಾ. ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡ್ವಿ. ಇಷ್ಟು ಪ್ಲ್ಯಾನ್ ಇರಲಿಲ್ಲ ಇಷ್ಟು ಮಾಡೋದನ್ನು. ಸಿಂಪಲ್ಲಾಗಿ ಜಸ್ಟ್ ಒಂದು ಕೇಕು ಮತ್ತು 4 ಬಲೂನ್ ಹಂಚ್ಬಿಟ್ಟು ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅದೇ ಚೆನ್ನಾಗಾಯಿತು, ಔಟ್ಕಮ್ ಚೆನ್ನಾಗಿತ್ತು. ನನಗೆ ಅದಕ್ಕೆ ತುಂಬಾ ಖುಷಿ. ಎಂಡ್ ಆಫ್ ದ ಡೇ ಔಟ್ಕಮ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಅವತ್ತು ಅಷ್ಟೇ ಕಸಿನ್ಸ್ ಎಲ್ಲ ಇಲ್ಲೇ ಸ್ಟೇ ಇದ್ದು ಅವರೆಲ್ಲ ಚಕ್ಕಬರ ಅದು ಇದು ಅಂದ್ಕೊಂಡು 1:30-2 ಗಂಟೆ ರಾತ್ರಿ ಆಗಿತ್ತು ಮಲ್ಕೊಳ್ಳೋದು. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ. ಮತ್ತು ಆಮೇಲೆ ಇದೇ ಕಾರಣಕ್ಕೆ ಇವಾಗ ನನಗೆ ಹೆಂಗೆ ಅಂತಂದರೆ ಸ್ವಲ್ಪ ಏನಾದರೂ ಕೆಲಸ ಜಾಸ್ತಿ ಆಗ್ಬಿಟ್ರೆ ಇವಾಗ ಮನೇಲಿ ಅಂಗಡಿಲಿ ಎಲ್ಲ ಕಡೆಯೂ ಮಾಡಿಕೊಂಡು ವಿಡಿಯೋನು ಮಾಡ್ತಾ ಇರೋದ್ರಿಂದ ನನಗೆ ಹೆವಿ ಅನಿಸಿದಾಗ ನಾನೇನು ಮಾಡ್ತೀನಿ, ನಿಜ ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೆ ಹೆಂಗೆ ಅಂತಂದರೆ ಮೇನ್ ನಮಗೆ ನಮ್ಮ ಆರೋಗ್ಯ ಮುಖ್ಯ, ಮೈಂಡ್ಸೆಟ್ ಮುಖ್ಯ. ನನಗೆ ನನ್ನ ಮೈಂಡ್ಸೆಟ್ ಕಂಟ್ರೋಲ್ ಸಿಕ್ಕಿಲ್ಲ ಅಂದರೆ ಬಿಟ್ಬಿಡ್ತೀನಿ, ಯಾವ ಕೆಲಸನೂ ಮಾಡಲ್ಲ. ಸೊ ಒಂದು 4 ದಿನ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತೆ ನಾನು ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಅದೇ ಕಾರಣದಿಂದಾಗಿ ನಾನು ಇನ್ನು ಯೂಟ್ಯೂಬಲ್ಲಿ ಸೈಕಲ್ ತುಳಿತಾ ಇದ್ದೀನಿ. ಸೊ ಏನಂದರೆ ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ಕನ್ಸಿಸ್ಟೆಂಟಾಗಿ ವಿಡಿಯೋನ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಡೇ ಬೈ ಡೇ. ನಾನು ಸ್ಟಾರ್ಟಿಂಗಲ್ಲಿ ಡೇ ಬೈ ಡೇ ಅಥವಾ ವೀಕ್ಲಿ 3 ವಿಡಿಯೋಸ್ ಅಂತೂ ಕಂಪಲ್ಸರಿ ಹಾಕ್ತಾ ಇದೆ. ಸೊ ಹಾಗಾಗಿ ವಿಡಿಯೋಸ್ ಚೆನ್ನಾಗಿ ರೀಚ್ ಸಿಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಾನು ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಲಾಸ್ಟ್ ಇಯರ್ ಗ್ಯಾಪೇ ತೊಗೊಂಡ್ಬಿಟ್ಟಿದೆ. ಮತ್ತು ಎಕ್ಸಾಮ್ ಟೈಮಲ್ಲೆಲ್ಲ ಜಾಸ್ತಿ ನೋಡೋಕೆ ಹೋಗಲ್ಲ, ಅಥವಾ ಅಂಗಡಿಲಿ ಏನಾದರೂ ಕೆಲಸ ಜಾಸ್ತಿ ಆಯಿತು ಅಂತಂದರೆ ಆ ಟೈಮಲ್ಲೆಲ್ಲ ವ್ಲಾಗ್ನ ಮಾಡೋಕ್ಕಾಗಲ್ಲ. ಅಥವಾ ಎಷ್ಟೊಂದು ಸಲ ಹೆಂಗಾಗಿದೆ ಅಂದರೆ ವ್ಲಾಗ್ಗಳು ಮಾಡಿರ್ತೀನಿ, ವಿಡಿಯೋಗಳು ಮಾಡಿರ್ತೀನಿ, ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಟೈಮ್ ಸಿಗದೆ ನಾನು
ಬ್ಲಾಗ್ನು ಕೂಡ ಪೋಸ್ಟ್ ಮಾಡಿಲ್ಲ, ಮತ್ತು ಎಷ್ಟೊಂದು ದಿನ ಆಗಿದೆಯಲ್ವಾ ಅಂತೇಳಿ ಬಿಟ್ಬಿಡ್ತೀನಿ. ಆ ಥರನೂ ಕೂಡ ತುಂಬ ಬ್ಲಾಗ್ ಆಗಿದೆ. ಸೊ ಹಾಗಾಗಿನೇ ನಾನು ಒಂದು ಮೈಕ್ನ ಕೂಡ ತೊಗೊಂಡ್ಬಿಟ್ಟೆ. ಸೊ ಮೈಕ್ ತೊಗೊಂಡು ಮಾತಾಡ್ತಾ ವ್ಲಾಗ್ನ ಮಾಡಿದ್ರೆ ಈಸಿ ಆಗುತ್ತೆ ಎಡಿಟ್ ಮಾಡೋಕ್ಕೆ ಅಂತೇಳಿ. ಆದ್ರೂ ಕೆಲವೊಮ್ಮೆ ಹೊರಗಡೆ ಹೋದಾಗ ಇನ್ನೂ ಸ್ವಲ್ಪ ಶೈ ಫೀಲ್ ಆಗುತ್ತೆ, ಅಯ್ಯೋ ಯಾರು ಏನು ಅನ್ಕೊತಾರೋ ಅಂತೇಳಿ. ಮತ್ತು ಇನ್ನೊಂದು ಏನಂದರೆ ಅಯ್ಯೋ ಇವಳೊಬ್ಳು ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಟ್ಲು ಎಲ್ಲಿ ಹೋದ್ರು ಅನ್ನೋದು ಒಂದು ಮಾತು ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನನಗೆ ಕಂಫರ್ಟ್ ಝೋನ್ ಏನಿರುತ್ತೆ ಸೊ ಅಲ್ಲಿ ಮಾತ್ರನೇ ವ್ಲಾಗ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ವಿಡಿಯೋ ಶೂಟ್ ಆಗಲಿ ವ್ಲಾಗ್ ಶೂಟ್ ಆಗಲಿ ಮಾಡ್ಕೊಳಕ್ಕಾಗಲ್ಲ. ಸೊ ಇದೇ ಕಾರಣಕ್ಕೆ ನಮಗೆ ಯೂಟ್ಯೂಬಲ್ಲಿ 3 ವರ್ಷ ಆದರೂ ಇನ್ನೂ ಸೈಕಲ್ ತುಳಿತಾನೇ ಇರೋದು. ಮಾನಿಟೈಸೇಷನ್ ಆಗಿ 1 ವರ್ಷ ಆಗಿದೆ, ಬಟ್ ನನಗಿನ್ನು ಫಸ್ಟ್ ಪೇಮೆಂಟ್ ಕೂಡ ಬಂದಿಲ್ಲ. ಸೊ ಇಟ್ಸ್ ಓಕೆ. ನಾನು ಇವಾಗ ಆಲ್ರೆಡಿ ಹೇಳಿರೋದ್ರಿಂದ ನಾನು ಪೇಮೆಂಟ್ ವಿಷಯಕ್ಕೋಸ್ಕರ ಅಂತೇನೆ ವ್ಲಾಗ್ ಮಾಡ್ತಾಯಿಲ್ಲ. ಏನೋ ಒಂದು ಮೆಮೊರಿ ರೀಕ್ರಿಯೇಟ್ ಆಗ್ತಾ ಇರುತ್ತೆ. ಇವಾಗ ನಾನೇ ಆಗಲಿ ನಾನು ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿಕೊಂಡ್ರೆ ಸೊ ಈ ಥರ ಎಲ್ಲ ಇತ್ತಲ್ಲ, ಈ ಥರ ಎಲ್ಲ ಹೋಗಿದ್ವಿ ಅಲ್ವಾ, ಆ ಥರ ಎಲ್ಲ ಅನಿಸುತ್ತೆ. ಸೊ ಒಂದು ಮೆಮೊರಿ ಥರ ಇರುತ್ತೆ. ಸೊ ನೋಡೋಣ, ಒಂದು ಡೈರಿ ಬರೆಯೋಪಲ್ಲಿ ಈ ಥರ ಇರುತ್ತೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಹಾಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಬ್ಲಾಗ್ನ ಕೂಡ ಸ್ಟಾರ್ಟ್ ಆಗಿರೋ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನಿಸ್ದು ಬರ್ಡೇ ವ್ಲಾಗು, ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನು, ಮತ್ತು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ವ್ಲಾಗ್ ಬೇಕು, ಕುಕಿಂಗ್ ವ್ಲಾಗ್, ಪ್ರ್ಯಾಂಕ್ ವ್ಲಾಗ್, ಮತ್ತು ಇನ್ನು ಯಾವ ಥರ ಎಲ್ಲ ವ್ಲಾಗ್ ಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗು. ಓಕೆನಾ? ಓಕೆ ಬಾಯ್, ಟೇಕ್ ಕೇರ್. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನಗೆ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರ್ತಕ್ಕೆ. ಓಕೆ ಬಾಯ್, ಟೇಕ್ ಕೇರ್.